ರಾಜಕೀಯ ಕ್ಷೇತ್ರದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಭಾವಿಸ್ಕೊಂಡಿರ್ತಕ್ಕಂತಹ ಯುವ ಜನತೆಗೆ ಈ ಮೂಲಕ ಒಂದು ಸಂದೇಶ ಕೊಡಲಿಕ್ಕೆ ಬಯಸ್ತೇನೆ. ಮುಂದೊಂದು ದಿನ ತಾವು ರಾಜಕಾರಣಿಗಳಾಗಲೇಬೇಕು ಅಂದರೆ ನಿಜವಾದ ರಾಜಕಾರಣಿ ಅಥವಾ ನಿಜವಾದ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ, ಎರಡರ್ಥ ಇದೆ ಅಲ್ಲಿ. ಸಿದ್ದರಾಮಯ್ಯನವರು ಅಥವಾ ಇನ್ನೊಂದು. ಸಿದ್ದರಾಮಯ್ಯ ಎಂದಿಗೂ ಕೂಡ ತಮ್ಮ ಸಿದ್ಧಾಂತದಲ್ಲಿ ಯಾವುದೇ ರೀತಿಯ ಹೊಂದಾಣಿಕೆಯ ರಾಜಕಾರಣ ಮಾಡಿಕೊಳ್ಳಿಲ್ಲ. ಹಾಗಾಗಿಯೇ ಈ ದಿನ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ಸೈದ್ಧಾಂತಿಕವಾಗಿ ತನ್ನ ವಿಚಾರಧಾರೆಯನ್ನ ಕಟ್ಟಕಡೆಯವರೆಗೂ ಪ್ರತಿಪಾದನೆ ಮಾಡ್ತಕ್ಕಂತಹ ರಾಜಕಾರಣಿಗಳಾದ್ರೆ ಚರಿತ್ರೆಯ ಪುಟದಲ್ಲಿ ಸೇರ್ಕೊಳ್ತೀವಿ. ಉದಾಹರಣೆಗೆ ಸಿದ್ದರಾಮಯ್ಯನವರು ಸಮಾಜವಾದವನ್ನ ಪ್ರತಿನಿಧಿಸಿದ್ರು, ಅಹಿಂದ ಹಿನ್ನೆಲೆಯಲ್ಲಿ ಹೋರಾಟ ಮಾಡಿದ್ರು, ಕಟ್ಟಕಡೆಯ ಸಮುದಾಯಗಳ ಸಮೀಕ್ಷೆ ಮಾಡಿಸುವ ಮಟ್ಟಿಗೆ ಅವರನ್ನು ಗುರುತಿಸುವ ಮಟ್ಟಿಗೆ ಹೋರಾಟ ಮಾಡಿದ್ರು. ಇನ್ನೊಂದು ರಾಜಕಾರಣಿಗಳಾಗ್ಬೋದು ತಾವು. ಯಾವುದು? ರಾಜಕೀಯ ಅನ್ನೋದು ನನ್ನೊಂದು ಫ್ಯಾಷನ್, ಅದೊಂದು ಪವರ್, ಅದನ್ನು ಬಳಕೆ ಮಾಡಿಕೊಂಡು ಜೀವನದಲ್ಲಿ ನನ್ನದೇ ಆದಂತಹ ಕೆಲವು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತೀನಿ ಅನ್ನೋದಾದ್ರೆ ಇನ್ನು ಕೆಲವು ರಾಜಕಾರಣಿಗಳಿದ್ದಾರೆ, ಅಂತಹವರ ರೀತಿಯಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ. ಆದರೆ ಚರಿತ್ರೆ ಪುಟದಲ್ಲಿ ಸೇರಲ್ಲ ಅನ್ನೋದನ್ನು ಮಾತ್ರ ನೆನಪಲ್ಲಿಟ್ಕೊಂಡೆ. ಕೇವಲ ಕರ್ನಾಟಕ ರಾಜಕೀಯ ಇತಿಹಾಸದಲ್ಲ, ಇಡೀ ದೇಶದ ಇತಿಹಾಸದ ಮತ್ತೋರ್ವ ಸಿದ್ದರಾಮಯ್ಯನಂತಹವರ ವ್ಯಕ್ತಿತ್ವವನ್ನು ನೋಡೋದಕ್ಕೆ ಶತಮಾನಗಳ ಅಲ್ಪಸಂಖ್ಯಾತ, ಹಿಂದುಳಿದ, ಶೋಷಿತ ಸಮುದಾಯಗಳ ಹರಿಕಾರರಾಗಿ ನಿಷ್ಕಲ್ಮಶ ಮನಸ್ಸಿನಿಂದ ಅಜಾತ ಶತ್ರುವಿನಂತೆ ರಾಜಕಾರಣ ಮಾಡಿದಂತಹ ಸರ್ದಿ ರಾಜಕಾರಣ ನಮ್ಮ ತಲೆಮಾರಿಗೆ ನಾವು ಕಂಡ ಶ್ರೀಯುತ ಸಿದ್ದರಾಮಯ್ಯನವರೇ ಅಜರಾಮರ. ಬಹಳಷ್ಟು ರಾಜಕೀಯ ಸ್ಥಾನಮಾನಗಳ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗ್ತಕ್ಕಂತಹ ಪ್ರಸ್ತುತ ಯುವ ರಾಜಕಾರಣಿಗಳ ಆದಿಯಾಗಿ ಬಹಳಷ್ಟು ರಾಜಕಾರಣಿಗಳನ್ನ ಕಂಡಂತಹ ನಮಗೆ ಸಿದ್ದರಾಮಯ್ಯನವರು ದೊಡ್ಡ ಮಾದರಿ, ಅತ್ಯುನ್ನತ ಶಿಖರದಲ್ಲಿ ಇದ್ದ ಹಾಗೆಯೇ ತಮ್ಮ ರಾಜಕೀಯವಾದಂತಹ ನಿರ್ಧಾರ ದೊಡ್ಡ ಸಂದೇಶವನ್ನು. ಈ ಮಾತು ಮುಂದೆ ಎಲ್ರಿಗೂ ಬರುತ್ತೆ, ಆದ್ರೆ ಸಿದ್ದರಾಮಯ್ಯನವರಂತಹ ವ್ಯಕ್ತಿತ್ವವನ್ನ ನೋಡ್ಲಿಕ್ಕೆ ಯಾರಿಂದನೂ ಸಾಧ್ಯ. ಬಹಳ ನೋವಾಗುತ್ತೆ. ಇಡೀ ಕರ್ನಾಟಕದ ಜನತೆ ಬಹಳಷ್ಟು ಯಾವುದೇ ಪಕ್ಷ ಇರಲಿ, ಎಲ್ಲ ಪಕ್ಷವನ್ನ ಮೀರಿ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕಂಡು ಒಂದಷ್ಟು ಮನಸ್ಸಿಗೆ ಅನ್ಸಿರುತ್ತೆ. ಇಂತಹ ನಾಯಕ, ಜನ ಮೆಚ್ಚಿದ ನಾಯಕ, ಜನಾನುರಾಗಿ, ಹೃದಯವಂತ, ಮಾನವೀಯ ಕಾಳಜಿಯನ್ನು ಹೊಂದಿದ, ಎಲ್ಲಾ ಸಮುದಾಯಗಳಿಗೂ ನ್ಯಾಯ ದೊರಕಬೇಕು ಅಂತ ಹೇಳಿ ಹೋರಾಟ ಮಾಡಿದಂತಹ ಮನಸ್ಸಿರ್ತಕ್ಕಂತಹ ವ್ಯಕ್ತಿತ್ವ ಅಂತ ಹೇಳಿ ಎಲ್ರಿಗೂ ಅನ್ಸಿರ್ತದೆ. ಎಲ್ಲ ಮನಸಾರೆ ಒಪ್ಕೊಳ್ಳಿ. ವಿಶ್ವೇಶ್ವರ ಭಟ್ರು ಅಂತವ್ರೆ ಬಹಳ ಭಾವುಕರಾಗಿದ್ದಾರೆ. ಅವರೇ ತಮ್ಮ ಫೇಸ್ಬುಕ್ ವಾಲಲ್ಲಿ ಹಂಚ್ಕೊಂಡಿದ್ದನ್ನು ಓದಿ ಬಹಳ ಖುಷಿ. ರಾಜಕಾರಣಿ ಅಂದ್ರೆ